ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಎಲ್ಲ ಸತ್ವನ ಹೇಳಿಬಿಡ್ತಾಳೆ. ಕೀರ್ತಿಗೆ ಎಲ್ಲ ಸತ್ವ ಗೊತ್ತಾಯ್ತಾ ಮೊದಲಿಗೆ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಮುಂದೆ ಪ್ರೀತಿ ನಿವೇದನೆ ಮಾಡ್ಕೊಂಡ ಕೀರ್ತಿ ಮುಂದೆ ಸತ್ವ ಬಯಲಾಗಿದೆ. ಅಂಥ ದೊಡ್ಡ ಸತ್ವ ಬಯಲಾಗಿದ್ದೇನು, ಯಾವ ವಿಷಯವಾಗಿ ಕೀರ್ತಿ ಹೋಗಿದ್ದಲ್ಲಿಗೆ, ಕೀರ್ತಿ ಮಾಡೋಕೆ ಹೊರಟಿದ್ದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿಗೆ ಯಾವಾಗ ಕಾವೇರಿಯವರು ತನ್ನ ವಿರುದ್ಧ ಸಂಚನ ಮಾಡಿ ತಾನೇ ವೈಷ್ಣವಿಂದ ದೂರ ಆಗುವ ಹಾಗೆ ಮಾಡಿದ್ರು, ಇವತ್ತು ನನ್ನ ಮತ್ತೆ ಲಕ್ಷ್ಮಿ ನಡುವೆ ಇಬ್ಬರ ನಡುವೆ ಕಿತಾಪತಿ ಮಾಡಿ ನಾನೇ ಲಕ್ಷ್ಮಿನ ಕಿಡ್ನಾಪ್ ಮಾಡಿಸುವ ಹಾಗೆ ಮಾಡಿ ನಾನೇ ಕೊಲೆ ಮಾಡೋಕೆ ಹೋಗಿದ್ದೀನಿ ಅನ್ನೋ ಕಥೆಯನ್ನು ಕಟ್ಟಿ ನನ್ನ ಮುಂದೆನೆ ತಾನೇ ಎಲ್ಲ ಮಾಡಿ ಅದಕ್ಕೆ ನನ್ನ ಬಲಿಪಶು ಮಾಡಿದ್ರು ಅನ್ನೋ ಸತ್ಯ ಗೊತ್ತಾಯ್ತು. ಜೊತೆಗೆ ವೈಷ್ಣವ್ ಯಾವಾಗ ತನ್ನ ಜಾತಕ ರಾಜಯೋಗ ಜಾತಕ ಇದೆ ಅಂತ ಹೇಳಿದ್ರು, ಅಂಥದ್ರಲ್ಲಿ ನೀನು ಹೇಳ್ತಿರೋ ಮಾತನ್ನ ಹೇಗೆ ನಂಬಲಿ ಅಂತ ಹೇಳಿದ್ನೋ ಆಗಲೇ ಅವಳಿಗೆ ಗೊತ್ತಾಗೋಯ್ತು ಇದರಲ್ಲಿ ಏನೋ ಪಿತೂರಿ ಇದೆ, ಏನೋ ಒಳಸಂಚಿದೆ ಅಂತ. ಹಾಗಾಗಿ ಕಾವೇರಿಯ ಸಂಚು ನಿಜಾನ ಅಥವಾ ಸುಳ್ಳ, ತಾನು ನಂಬಿದ್ದು ಸತ್ಯನ ಅಥವಾ ಇದು ಕಾವೇರಿ ಸಂಚು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕೀರ್ತಿ ಒಬ್ಬ ಗುರುಗಳ ಹತ್ರ ಬರ್ತಾರೆ. ಈ ಕಡೆ ಅಲ್ಲಿ ತುಂಬ ಜನಗಳು ಬರ್ತಿರ್ತಾರೆ. ಅಲ್ಲಿದ್ರಲ್ಲಿ ಒಬ್ರನ್ನ ವಿಚಾರ ಮಾಡ್ತಾಳೆ, ಹೇಗೆ ಇವರು ಜಾತಕ ಹೇಳೋದು ನಿಜಾನ ಅಂತ. ನಮ್ಮ ಹುಡುಗ ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ ಅಂತ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದ, ಅವನು ಬಂದೇ ಬರ್ತಾನೆ ಈ ಜಾಗಕ್ಕೆ ಹೋಗಿ ಅಂದ್ರು. ಖಂಡಿತ ನಮಗ ಬಂದ, ಹಾಗೆ ಇವರು ಹೇಳುದು ನಿಜ ಆಗತ್ತೆ, ಅದಿಲ್ಲದೆ ಇಷ್ಟು ಜನಗಳು ಬರ್ತಾರ ಅಂತ ಹೇಳ್ತಾರೆ. ಅದೇ ನಂಬಿಕೆ ಮೇಲೆ ಕೀರ್ತಿ ಕೂಡ ಪುರೋಹಿತರ ಹತ್ರ ಹೋಗಿ ನಾನು ಒಬ್ಬರು ಜಾತಕ ಹೇಳ್ತೀನಿ, ಅವ್ರ ಜಾತಕನ ನೋಡಿ ಅವರು ಜಾತಕದಲ್ಲಿ ದೋಷ ಇದೆಯಾ ಇಲ್ವಾ ಅಂತ ಹೇಳಲಿಕ್ಕಾಗತ್ತಾ ಅಂದಾಗ ಖಂಡಿತ ಅಮ್ಮ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ನನ್ನ ಹತ್ರ ಅವ್ರ ಜಾತಕ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಅವರ ಹುಟ್ಟು ಯಾವಾಗ, ನಕ್ಷತ್ರ ರಾಶಿ ಎಲ್ಲ ಹೇಳಿದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಅಂದಾಗ ಅವರ ಹುಟ್ಟುದು ಡೇಟು ಹಾಗೆ ಹುಟ್ಟಿದ ದಿನಾಂಕ ಗೊತ್ತು ಅಂತ ಹೇಳ್ತಾಳೆ. ಹಾಗೆ ಹೇಳ್ತಾಳೆ ಕೂಡ ಅದನ್ನು. ನಂತರ ಅದನ್ನೇ ಬರ್ಕೊಂಡು ಜಾತಕನ ಮಾಡ್ತಾರೆ ಈ ಕಡೆ ಪುರೋಹಿತರು. ತದನಂತರ ಇಲ್ಲಿ ಕೀರ್ತಿ ಈ ಒಂದು ಇವರ ಜಾತಕದಲ್ಲಿ ದೋಷ ಇದು, ಆ ಏನಾದರೂ ದೋಷ ಅದಕ್ಕೆ ಯೋಗ ಇರ್ತಕ್ಕಂಥ ಜಾತಕರ ಅವ್ರ ಜೊತೆ ಮದುವೆ ಆದರೆ ಅದೇನಾದರೂ ನಿವಾರಣೆ ಆಗತ್ತಾ, 6 ತಿಂಗಳು ಅವ್ರ ಜೊತೆಗಿದ್ರೆ ಅಂತ ಹೇಳಿದಾಗ ಏನಮ್ಮ ಆಗಬೇಕು ನಿನಗೆ ಇವರು ಅಂದಾಗ ಕೀರ್ತಿಗೆ ಇಂದು ನನ್ನ ಗಂಡ ಆಗಬೇಕಾದವರು ಅಂತ ಹೇಳೋಕೆ ಹಿಂಜುರಿತಾಳೆ. ಯಾಕಂದರೆ ಅವತ್ತು ಲಕ್ಷ್ಮಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ನನ್ನ ಗಂಡ ಅನ್ನೋ ಪ್ರೀತಿನ ಇಟ್ಕೊಂಡು ಅವ್ರನ್ನ ಮದುವೆಯಾಗಿ ಬಂದಿದ್ದೀನಿ, ಅಷ್ಟು ಸುಲಭಕ್ಕೆ ಬಿಟ್ಕೊಡಿ ಅಂದರೆ ಹೇಗೆ ಬಿಟ್ಕೊಡೋದು ಕೀರ್ತಿ ಅವರ ಅಂತ ಲಕ್ಷ್ಮಿ ಹೇಳಿದ ಮಾತುಗಳು ಕೀರ್ತಿ ಕಿವಿಯಲ್ಲಿ ಈಗಲೂ ಕೂಡ ಗುನ್ಗುನಿಸ್ತದೆ. ಅದಕ್ಕೋಸ್ಕರನೇ ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥವ್ರು ಅಂತ ಹೇಳ್ಬಿಡ್ತಾಳೆ. ನಂತರ ಪುರೋಹಿತರು ಕೂಡ ಎಲ್ಲ ರೀತಿ ಜಾತಕನ ನೋಡಿ ಲೆಕ್ಕ ಹಾಕಿ ತಾಳೆ ಹಾಕಿ ಒಂದು ನಿರ್ಧಾರಕ್ಕೆ ಬಂದು ಕೀರ್ತಿಗೆ ವಿಷಯನ ಹೇಳೋಕೆ ಮುಂದಾಗ್ತಿದ್ದಾರೆ. ಆದರೆ ನಡುವೆ ಈ ಕಡೆ ಕುಸುಮ ಅವರು ಡಾಕ್ಟರ್ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಏನು ಡಾಕ್ಟರ್ ಹೇಳ್ತಿದ್ರ, ನಮ್ಮ ಹುಡುಗಿ ಸಾಯುಸ್ತತೆಯಲ್ಲಿದ್ದಾಳೆ, ಬದುಕೋದಕ್ಕೆ ಒಂದು ಗುಲ್ಗಂಜಿ ಆದರೂ ಸಾಕು ಅಂತಾರೆ. ಅಂಥದ್ರಲ್ಲಿ ಇದು ಒಂದು ಸಣ್ಣ ಪ್ರಯತ್ನ ಅಂತ ಮಾಡ್ತಿದ್ದೀವಿ. ಯಾರೇ ಆದರೂ ಕೂಡ ತಮ್ಮ ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಂಗತಿ ನಡೆದಾಗ ಖಂಡಿತ ಎದ್ದೇಳು ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರನೇ ಅವಳು ಗಂಡ ಅವಳ ಹತ್ರ ಪ್ರೀತಿ ವಿಷಯನ ಮಾತಾಡಿದ್ರೆ ಖಂಡಿತ ಅವಳು ಎಚ್ಚರ ಆಗ್ತಾಳೆ. ಒಂದು ನಂಬಿಕೆ ಮೇರೆಗೆ ನಾವು ಈ ರೀತಿ ಮಾಡ್ತಿದ್ದೀವಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂದರೆ ಇಲ್ಲಮ್ಮ ಆಗೋದಿಲ್ಲ, ನಮ್ಮ ಡೀನ್ ಬಂದರೆ ಖಂಡಿತ ತುಂಬಾ ತೊಂದರೆ ಆಗ್ಬಿಡುತ್ತೆ, ನಮ್ಮ ಹಾಸ್ಪಿಟಲಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ, ಏನು ವೈಷ್ಣವ್ ಇದೆಲ್ಲ ಫಿಲಿಮ್ ಅಂತ ಅನ್ಕೊಂಡಿದ್ರ ಅಂತ ಡಾಕ್ಟರ್ ಹೇಳ್ತಿದ್ರೆ ಪ್ಲೀಸ್ ಡಾಕ್ಟರ್ ನಾನು ಹೆಂಡತಿ ಹುಷಾರಾಗಬೇಕು, ಬದುಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಕುಸುಮರು ಕೂಡ ತುಂಬ ತಾರ್ಕಿಕವಾಗಿ ಮಾತಾಡ್ತಾರೆ, ಲಾಜಿಕಲಿ. ಆಗ ಇಲ್ಲಿ ಡಾಕ್ಟರ್ ಕೂಡ ಸರಿ ಆಯಿತು, ಒಂದು ಜೀವ ಬದುಕತ್ತೆ ಅಂದರೆ ಖಂಡಿತವಾಗಿ ನಿಮ್ಮ ಪ್ರಯತ್ನ ಮಾಡಿ, ಆದರೆ ತುಂಬ ಜನ ಸೇರ್ಕೋಬೇಡಿ, ಇದೇ ಫಸ್ಟ್ ಟೈಮ್ ನಮ್ಮ ಹಾಸ್ಪಿಟಲಲ್ಲಿ ಈ ರೀತಿ ಆಗ್ತಿರೋದು, ಖಂಡಿತ ಅವರು ಎಚ್ಚರ ಆದರೆ ಮಿರಾಕಲ್ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾರೆ. ನಂತರ ಗಂಗಕ್ಕ ಒಂದು ಫ್ಲವರ್ ಕೊಡ್ತಾರೆ, ಥ್ಯಾಂಕ್ ಯು ಅಂತ. ನಂತರ ಈ ಕಡೆ ಹಗ್ ಮಾಡ್ತಾನೆ, ದುಡುಮ ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ವೈಷ್ಣವ್ ಹೇಳ್ತಿದ್ರೆ ಖಂಡಿತ ನೀನು ಮತ್ತು ಲಕ್ಷ್ಮಿ ಚೆನ್ನಾಗಿದ್ರೆ ಸಾಕು ಅಂಥದ್ರಲ್ಲಿ ನಂದೇನಿದೆ. ಲಕ್ಷ್ಮಿ ಹುಷಾರಾದ ತಕ್ಷಣ ಅವಳು ತುಂಬ ಚೆನ್ನಾಗಿ ಗಸಗಸೆ ಪಾಯಸ ಮಾಡ್ತಾಳೆ, ನನ್ನನ್ನು ಕರೆದು ಊಟಕ್ಕೆ ಹಾಕಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಏನಕ್ಕ ಸ್ವಂತ ಅಕ್ಕ ಆಗಿ ತಂಗಿ ಬದುಕಿಗೆ ಕೊಳ್ಳಿ ಇಟ್ಟು ಹೋಗ್ತಿದ್ಯಲ್ಲ, ಏನು ಮಾಡೋಕೆ ಬಂದು ಏನು ಮಾಡಿ ಹೋಗ್ತಿದ್ಯಾ ನೀನು, ನನಗೆ ಹಾಳು ಮಾಡಿಬಿಟ್ಟಿಯಲ್ಲ, ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು, ಜೊತೆಗೆ ಬೇರೆ ಊಟ ಕರೀರಿ ಊಟ ಮಾಡ್ತೀನಿ, ಲಕ್ಷ್ಮಿ ಎಚ್ಚರ ಆಗ್ತಾಳೆ ಅಂತ ಬೇರೆ ಹೇಳ್ಬಿಟ್ಟು ಹೋಗ್ತಿದ್ಯಾ, ಇಷ್ಟಕ್ಕೆಲ್ಲ ಲಕ್ಷ್ಮಿ ಎಚ್ಚರ ಆಗ್ಬಿಡ್ತಾಳ, ನಾನು ನೋಡೇ ಬಿಡ್ತೀನಿ ಅಂತ ಕಾವೇರಿಯವರು ಅನ್ಕೋತಿದ್ದಾರೆ. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರಕ್ಕೆ ಹೋಗ್ತಾರೆ, ಫುಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಈ ಕಡೆ ಫ್ಲವರ್ಸಿಂದ. ಜೊತೆಗೆ ಆ ಕಡೆ ಕೀರ್ತಿಗೆ ಪುರೋಹಿತರು ಏನಮ್ಮ ಹೇಳಿದೆ ನೀನು, ದೋಷನ ಇಂಥ ಒಂದು ಜಾತಕಕ್ಕೆ ದೋಷ ಬರೋಕ್ಕಾಗತ್ತಾ, ಅಂಥ ಯೋಗ ಇರ್ತಕ್ಕಂಥ ಜಾತಕಮ್ಮ ಇದು, ಈ ಒಂದು ಜಾತಕಕ್ಕೆ ಯಾವುದೇ ರೋಷ
ದೋಷನೂ ಬರಲ್ಲ, ಕಷ್ಟನೂ ಬರಲ್ಲ. ಅಂಥ ಜಾತಕ ಇದು. ಇಂಥ ಜಾತಕಕ್ಕೆ ದೋಷ ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ಲ ಅಂದಾಗ, ಇಲ್ಲ ನಾನು ಬೇರೆ ಪುರೋಹಿತರ ಹತ್ರ ತೋರಿಸಿದ್ದೀನಿ, ಅವರು ದೋಷ ಇದೆ ಅಂತ ಹೇಳಿದ್ರು ಅಂದಾಗ, ನೀನು ಎಷ್ಟು ಜನ ಪುರೋಹಿತರ ಹತ್ರ ತೊಗೊಂಡು ಹೋದ್ರು ಅಷ್ಟೇ ಅವ್ರು ಹೇಳೋದು ಇದು ಒಂದು ಮಹಾನ್ ಜಾತಕ, ಬರು ಯೋಗ ಇರ್ತಕ್ಕಂಥ ಜಾತಕ ಅಂತಾನೆ. ಯಾರು ಕೂಡ ಆ ರೀತಿ ಹೇಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಕೀರ್ತಿ ಕುಸ್ತು ಹೋಗ್ತಾಳೆ. ಯಾಕಂದರೆ ಅವತ್ತು ದೋಷ ಇದೆ ಅಂತ ಹೇಳಿದ್ದು, ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ದು ವೈಷ್ಣವ್ ಇಲ್ಲಿ ಕೀರ್ತಿ ಹತ್ರ ಬಂದು ಬೇಡ್ಕೊಂಡಿದ್ದು, ನಾನು ನೀನು ಓಡೋಗ್ಬಿಡೋಣ ಬಾ ಅಂತ ಹೇಳಿದ್ದು. ಆದರೆ ಎಲ್ಲವನ್ನ ಬಿಟ್ಟು ತನ್ನ ವೈಷ್ಣವ್ ಬದುಕಬೇಕು ಅನ್ನೋ ಕಾರಣಕ್ಕೆ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ವೈಷ್ಣವ್ನ ಲಕ್ಷ್ಮಿ ಜೊತೆ ಮದುವೆ ಮಾಡಿಸಿದ್ದು. ಈ ಕಡೆ ಕಾವೇರಿ ಸುಳ್ಳು ಹೇಳಿದ್ದು, ಎಲ್ಲವನ್ನೂ ಕೂಡ ನಾನು ಮಾಡ್ಕೊಂಡಿದ್ದೆ. ಕುಸ್ತು ಹೋಗ್ಬಿಡ್ತಾಳೆ ಕೀರ್ತಿ. ಪುರೋಹಿತ್ರ ಏನಾಯ್ತಮ್ಮ ಅಂತ ಕೇಳಿ ಕಥೆ ಹಾಕ್ತಾರೆ. ನಂತರ ನೀರು ಕೊಡಿಸ್ತಾರೆ. ನಂತರ ಇಲ್ಲಿ ಕೀರ್ತಿ ಹಾಗೆ ಪ್ರಜ್ಞೆ ಇಲ್ಲದೆ ಇರೋ ರೀತಿ, ಮೈ ಮೇಲೆ ತನಗೆ ಪ್ರಜ್ಞೆನೇ ಇಲ್ಲದೆ ಇರೋ ರೀತಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾಳೆ. ಒಂದು ಚೇರ್ ಹತ್ರ ಕುತ್ಕೊಂಡಿದ್ದೆ, ಕಿಟಾರ್ ಅಂತ ಕಿಚ್ತಿದ್ದಾಳೆ, ಹುಚ್ಚಿ ಥರ ಆಡ್ತಿದ್ದಾಳೆ. ಏನು ಆಂಟಿ ಎಲ್ಲ ನೀವೇ ಬರೆದ್ರಿ, ಸ್ಕ್ರೀನ್ ಪ್ಲೇ, ಕತೆ, ಡೈರೆಕ್ಷನ್ ಎಲ್ಲ ನಿಮ್ದೆ, ಆದರೆ ಕಾಲು ಹಿಡ್ದದ್ದು ನೀವೇ, ಕಾಲು ಎಳೆದದ್ದು ನೀವೇ. ಅವತ್ತು ವೈಷ್ಣವ್ ನನ್ನ ಹತ್ರ ಕೇಳ್ಕೊಂಡಾಗ ಕಾಲು ಹಿಡ್ಕೊಂಡು ಬಂದು, ಕೀರ್ತಿ ದಯವಿಟ್ಟು ನನ್ನ ಮಗನ ಮದುವೆ ಆಗುವ ಅಂತ ಕೇಳ್ಕೊಂಡ್ರಿ, ಆದರೆ ನಾನೇ ಮದುವೆ ಆಗೋದಿಲ್ಲ ಅಂತ ಮಾಡೋ ಹಾಗೆ ಹಿಂದೆ ಮಾಡಿದ್ರಿ. ನೀವು ಎಲ್ಲರ ಮುಂದೆ ಒಳ್ಳೆಯವರಾದ್ರಿ, ಆದರೆ ನಾನು ಮಾತ್ರ ಎಲ್ಲರ ಮುಂದೆ ಕೆಟ್ಟವಳು ಆಗುವ ಹಾಗೆ ಮಾಡಿದ್ರಿ. ಯಾರ ಮಾತನ್ನು ಕೇಳ್ದಿರೋ ಹಟ್ಟು ಮಾರಿ ನಾನು. ಅಂಥದ್ರಲ್ಲಿ ನಿಮ್ಮ ಮಾತನ್ನು ನಮ್ದೆ. ನನ್ನ ಹುಷಾರಾಗಬೇಕು, ಅವ್ನು ಚೆನ್ನಾಗಿರ್ಬೇಕು, ಅವ್ನ ಜೀವ ಉಳಿಬೇಕು ಅನ್ನೋ ಕಾರಣಕ್ಕೆ ನಾನೇ ನನ್ನ ಪ್ರೀತಿನ ತ್ಯಾಗ ಮಾಡಿದೆ. ನನ್ನ ವೈಷ್ಣವ್ನ ಒಂದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಜಾತಕ ಅದು ಇದು ಅಂತ ಹೇಳಿ ನನ್ನ ವೈಷ್ಣವ್ನ ದೂರ ಮಾಡಿಬಿಟ್ರೆ ಎಷ್ಟು ಕತ್ತನ್ನಾಕಿರ್ಬೇಕು ನೀವು. ನಿಮ್ಮನ್ನ ಕಾವೇರಿ ಆಂಟಿ ಅಂತ ಬೇರೆ ಕರಿಬೇಕಾ? ಇಲ್ಲ, ಇಷ್ಟು ದಿನ ನಿಮ್ಮ ಆಟ ನಡೀತು, ಆದರೆ ಇನ್ನು ಮುಂದೆ ಈ ಕೀರ್ತಿ ಏನು ಅಂತ ತೋರಿಸ್ತೇನೆ. ನನ್ನನ್ನೇ ನೀವು ಆಡಿಸೋ ಗೊಂಬೆ ರೀತಿ ಮಾಡ್ಕೊಂಬಿಟ್ರಿ ಅಲ್ವಾ, ಆದರೆ ಇನ್ನು ಮುಂದೆ ನಿಮ್ಮ ಯಾವುದೇ ರೀತಿಯ ಆಟ ನಡೆಯೋದಿಲ್ಲ. ನೋಡ್ತಾರೆ ಇನ್ನು ಮುಂದೆ ಈ ಕೀರ್ತಿ ಹೇಗೆ ಆಡಿಸ್ತಾಳೆ, ನೀವು ಹೇಗೆ ಆಡ್ತೀರಾ ಅಂತ. ಖಂಡಿತ ಇಲ್ಲಿ ನನಗೆ ಮತ್ತು ಲಕ್ಷ್ಮಿ ಇಬ್ರಿಗೂ ಅನ್ಯಾಯ ಆಗಿದೆ. ಇಬ್ಬರು ಬದುಕಲು ಆಟ ಆಡಿದಾರೆ. ಒಂದು ಹೆಣ್ಮಗಳಾಗಿ ಮತ್ತಿಬ್ಬರು ಹೆಣ್ಮಕ್ಳಲ್ಲಿ ಆಟ ಆಡ್ಬಿಟ್ಟಿದ್ದಾರೆ. ಇಬ್ಬರು ಹೆಣ್ಮಕ್ಳು ಜೀವನನ ಆಟದ ವಸ್ತು ಮಾಡಿಕೊಂಡ್ರಿ. ವೈಷ್ಣವ್ ಬದುಕಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ವೈಷ್ಣವ್ ನನ್ನ ಬೇಕು ಅಂತ ಎಷ್ಟು ಅಂಗಲಾಚಿ ಕೇಳ್ಕೊಂಡ ಅಂತ ವೈಷ್ಣವ್ನ ಬಿಟ್ಕೊಡೋ ಹಾಗೆ ಮಾಡಿಬಿಟ್ರಿ. ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ನಂತರ ಮತ್ತೆ ಬಂದು ನೀವು ಬರ್ಕೊಡ್ತೀರಾ ಜಾತಕನ ಅಂತ ಹೇಳಿ ಬರ್ಸ್ಕೋತಾಳೆ. ಇನ್ನು ಎಲ್ಲ ಜಾತಕ ಕೂಡ ನನ್ನ ಕೈಯಲ್ಲಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನಂತರ ಈ ಕಡೆ ಲಕ್ಷ್ಮಿ ಹತ್ರ ವೈಷ್ಣವ್ ಬಂದಿದ್ದೆ, ಪ್ರೀತಿ ನಿವೇದನೆ ಮಾಡ್ಕೊತಿದ್ದಾರೆ, ದಯವಿಟ್ಟು ಎದೇಳ್ರಿ ನೋಡಿ, ನಿಮಗೋಸ್ಕರ ಹೂವಿನಂಥ ಹುಡುಗಿಗೆ ಹೂವಿನ ರೀತಿಯಲ್ಲಿ ಪ್ರೀತಿ ನಿವೇದನೆ ಮಾಡ್ಕೋಬೇಕು ಅಂತ ಹೇಳಿ ಯಾವ ರೀತಿ ಹೂವಿನಿಂದ ಡೆಕೋರೇಷನ್ ಮಾಡಿದ್ರೆ ನನಗೆ ಇದು ಯಾವುದೂ ಅಷ್ಟಾಗಿ ಅರ್ಥ ಆಗೋದಿಲ್ಲ. ಆದರೆ ನಿಮಗೆ ಫ್ಲವರ್ಸ್ ಯಾವತ್ತು ಇಷ್ಟ ಅಂತ ಗೊತ್ತಾ? ಆನಿವರ್ಸರಿ ದಿನ ನೀವು ಆ ಫ್ಲವರ್ಸಲ್ಲಿ ಡ್ಯಾನ್ಸ್ ಮಾಡಿದ್ರಲ್ವ, ನನಗೆ ನಿಜವಾಗ್ಲೂ ನಾನೇ ಕಳೆದೋದೆ. ಆದರೆ ನಂಗೆ ಅವತ್ತು ಏನೂ ಅಂತ ಅರ್ಥ ಆಗಲಿಲ್ಲ. ಆದರೆ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಇವಾಗ ಅರ್ಥ ಆಗ್ತದೆ. ನೀವು ಸೈಲೆಂಟಾಗಿ ಮಲ್ಕೊಂಡಾಗ ಅರ್ಥ ಆಗ್ತದೆ. ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ. ನಾನು ಜೋರಾಗಿ ಕಿರ್ಚಿ ಹೇಳಬೇಕು ಅದೇ ಜಾಗದಲ್ಲಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ. ನೀವು ಡ್ಯಾನ್ಸ್ ಮಾಡಿದ್ರಲ್ವ ಅಲ್ಲಿ, ದಯವಿಟ್ಟು ಎದೇಳಿ. ನೀವು ಎದೇಳಬೇಕು, ಏನ್ರಿ ಇದಲ್ಲ ಏನು ಮಾಡ್ತಿದ್ರ ನೀವು ಹಾಗೆ ಹೀಗೆ ಅಂತ ಬೈಬೇಕು. ಆಮೇಲೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಬೇಕು. ನಿಮಗೆ ಗೊತ್ತಾ, ನಾನು ಈ ಮಾತನ್ನು ಹೇಳಿದ್ರೆ ನಿಮಗೆ ಹುಡುಗಾಟ ಅನ್ನಿಸ್ಬೋದು. ಅವತ್ತು ನೀವು ಸಾರಿ ಕೇಳಿದ್ರಲ್ವ, ಆ ಪರ್ಪಲ್ ಫ್ಲವರ್ಸ್ ಅದನ್ನು ಇನ್ನೂ ಕೂಡ ಇಟ್ಕೊಂಡಿದ್ದೀನಿ ಗೊತ್ತಾ. ಪ್ಲೀಸ್ ರೀ ಎದೇಳಿ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಜೀವನ. ನಿಜವಾಗ್ಲೂ ನನಗೆ ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು. ದಯವಿಟ್ಟು ಎದೇಳಿ. ನನಗೆ ಅರ್ಥ ಆಗುತ್ತೆ ನಿಮಗೆ ನನ್ನ ಮೇಲೆ ಕೋಪ ಇದೆ, ನನ್ನ ಹತ್ರ ನನ್ನ ಗಂಡ ಎಲ್ಲ ಮುಚ್ಚಿಟ್ರು ಅಂತ. ಆದರೆ ಗಂಡಸ ಬುದ್ಧಿನೇ ಇಷ್ಟಲ್ವ. ಆದರೆ ಎಲ್ಲ ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡಿದ್ವಿ ಅಂತ. ದಯವಿಟ್ಟು ಎದೇಳಿ, ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳಿ ಕುಂಕುಮ ಇಡ್ತಾರೆ, ಬೇಡ್ಕೋತಿದ್ದಾರೆ. ಹಾಗಾದರೆ ಇಲ್ಲಿ ವೈಷ್ಣವ ಪ್ರೀತಿಗೆ ಕರಗಿ ಲಕ್ಷ್ಮಿ ಎಚ್ಚರವಾಗ್ತಾಳೆ. ಆ ಕಡೆ ಕೀರ್ತಿ ದೇವಸ್ಥಾನಕ್ಕೆ ಹೋಗಿ ತನ್ನ ಡ್ಯಾನ್ಸರ್ ಆಗಿರೋದ್ರಿಂದ ತನ್ನ ಎಲ್ಲ ದುಃಖನ ಕೂಡ ರುದ್ರ ತಾಂಡವ ನೃತ್ಯನ ಮಾಡ್ತಾ ಅದನ್ನು ಹಿಂಗಿಸ್ಕೋತಿದ್ದಾಳ. ಜೊತೆಗೆ ಕಾವೇರಿ ಅವ್ರಿಗೆ ಈ ಕಡೆ ಭದ್ರಕಾಳಿಯಾಗಿ ಕಾವೇರಿ ಮುಂದೆ ಎದುರಾಗ್ತಾಳೆ ಕೀರ್ತಿ. ಹಾಗಿದ್ರೆ ಕಾವೇರಿ ಬಂಡವಾಳ ಬಟ ಬಯಲಾಗುತ್ತಾ? ಸಾಕ್ಷಿ ಇದೆ, ಜಾತಕ ಇದೆ, ಎಲ್ಲರೂ ಕೂಡ ಕಾವೇರಿ ಅವ್ರ ಮಾತನ್ನು ನಂಬ್ತಾರ ಅಥವಾ ಕೀರ್ತಿ ಮಾತನ್ನು, ಅಥವಾ ನೇರವಾಗಿ ಯುದ್ಧಕ್ಕೆ ಇಳಿತಾಳ, ಅಥವಾ ಹಿಂಬದಿಯಿಂದ ಇಲ್ಲಿ ಕಾವೇರಿನ ಮಟ್ಟ ಹಾಕೋಕೆ ಮುಂದಾಗ್ತಾಳ. ರಘುವೀರ್ ಎಂಟ್ರಿ ಆಗ್ತದೆ. ಹಾಗಿದ್ರೆ ಕೀರ್ತಿ ರಘುವೀರ್ ಯಾರು, ಕೀರ್ತಿ ತಂದೆ ಯಾರಾಗಿರ್ತಾರೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.